ತೆರೆದಿರುತ್ತದೆ. ನಿನಗೀಗ ನಾನು ಉಡುಬಡಿಸಿದ ಮೃಷ್ಟಾನ್ನವನ್ನು ನೀಡಿದ ನನ್ನ ಅತ್ತೆ ನೆಗೆಣಿಯರು ನನ್ನ ಹಾಗೆಗಳೇ. ಪವಿತ್ರವಾದ ಗೋಸೇವೆಯಂತಹ ಕಾರ್ಯವನ್ನು ಇನ್ನುಳಿದ ಸೊಸೆಯರಿಗೆ ಹಚ್ಚಲಾರದೆ ನನ್ನನ್ನೇ ನೇಮಿಸಿದ ನನ್ನ ಮಾವ ನನ್ನ ಹಾಗೆಗಳೇ. ನನ್ನ ಹಿತವಂತ ಬಳಗವನ್ನ ಶತ್ರುವೆಂದು ಊಹಿಸಬೇಡ. ನಿನ್ನ ಪಾದ ಸೇವೆ, ಪವಿತ್ರವಾದ ಗೋಸೇವೆ ದೊರಕಿದ್ದು ನನ್ನ ಬಳಗದವರಿಂದಲೇ. ನಿನ್ನ ವಿಚಾರವು ನನಗೆ ಬಹು ಕೌತುಕವೆನಿಸುವುದು. ವೈರಿಗಳನ್ನು ಮಿತ್ರ ಎಂದು ಭಾವಿಸುವ ನಿನ್ನ ನಡತೆ ಲೋಕ ವಿಸ್ಮಯವಾದದ್ದು ತಾಯಿ, ಲೋಕ ವಿಸ್ಮಯವಾದದ್ದು. ಉಡಿಸಲಾಗಂತ ವಿಪಜಂಗಮಲಿಂದ್ರ ಈ ಕೊಡ್ಲಿಯಿಂದ ಈ ಪೂರ್ಣ ಕಾಚ 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 ಕೊಟ್ಟು ಉಂಡು ಮಾಡಿ ಬರ್ತಾನೆ. ಅದೊಂದು ಸಮಸ್ಯೆ ಆತ. ನನ್ನ ಹೆಂಡತಿ ಪರಪುರುಷನ್ ಕೂಡಿದ್ದು ಸುಳ್ಳಾದ್ರ ಅಂತ ಹೆಂಗ್ ಕೊಡ್ಬೇಕು? ಮನೆಗೆ ಬಂದಾಗ ನಾನು ನೋಡಿ ಬಳ 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 ಹತ್ತು ಬಟ್ಲ ಏನ್ ಮಾಡ ನಮ್ಗೂ ದುಃಖ ಆತ. ಮನೆಯವ್ರು ಹಾಕಿನ ಒಟ್ಟೆ ಹಾಕಿ ಬಿಟ್ಟ ಮಾತಾಡ್ಬೇಡ ಅಂತ ಹೇಳ್ಯಾರ. ಇಂಥ ಪ್ರೇಮದ ಹೆಂಡತಿ ಹೆಂಗ್ ಕೊಲ್ಬೇಕು ಮರೆ? ಏನಾರ ಮರ್ಯಾದೆ ಅಂತ ನೋಡ್ಕೊ. ಅಮ್ಮ, ನಿನ್ನ ಮನೆಯವರಿಗೆ ಶಾಪ ಕೊಟ್ಟಿನೆಂದು ನೀನು ಸಿಟ್ಟಾಗಬೇಡ. ಅವರು ನಾನು ಶಾಪ ಕೊಟ್ಟಿದ್ದರೂ ಅವರು ಮಾಡಿದ ಕರ್ಮದ ಫಲವನ್ನು ಅವರು ಮುಂದೆ ತಿರುತ್ತಾರೆ. ಜಗತ್ತಿನಲ್ಲಿ ಸಂಪತ್ತು, ಬಡತನ, ಹುಟ್ಟು, ಸಾವು, ಸುಖ, ದುಃಖ, ಭೋಗ, ಯೌವನ, ಮುಪ್ಪು ಇವು ಒಂದರಿಂದ ಒಂದು ಬಂಡಿಗಾಲೆಯಂತೆ ಮನುಷ್ಯನನ್ನು ಬೆನ್ನತ್ತು ತಿರುಗುತ್ತಿರುವುದು. ಸದ್ಯ ಪ್ರಾಪ್ತವಾದ ಐಶ್ವರ್ಯದಲ್ಲಿ ಮೈ ಮರೆತು ಹುಬ್ಬಿ ಪೊಬ್ಬಿ ಮನೆ ಕುಟುಂಬದವರನ್ನ ಮನ ಬಂದಂತೆ ಬೇಯಲೆಕ್ಕಿ ಹಚ್ಚಿದ ಆ ಹಳಗುರು ಮುದು ಸುದ್ದ ಆ ಹೇಮರೆಡ್ಡಿಯ ಸಂಪತ್ತನ್ನು ಯಾರು ತಡೆದರೂ ನಿಲ್ಲಲಾಗುವ ಮಲ್ಲಮ್ಮ. ಇದು ದಿನವೆಂದು ನಂಬು. ಮುಗ್ಧೆ, ಇದು ಶಾಪವಲ್ಲ. ಮಾಡಿದ ಕರ್ಮದ ಫಲದಲ್ಲಿ ಅಧಿಕಾರವಿಲ್ಲದಿದ್ದರೂ ಮಾಡುವ ಕರ್ಮದ ಫಲದಲ್ಲಿ ಅಧಿಕಾರವಿದೆ. ನಿನ್ನ ಮಾವನ ಮನೆಯವರು ಪಾಪವನ್ನು ಬಿಟ್ಟು ಪುಣ್ಯವನ್ನು ಎಂದು ಮಾಡಲು ಬರೇ ಪಾಪ ಕರ್ಮ ತುಂಬಿಬಿಡಕ್ಕೆ ನಿನ್ನ ಮಾವನು ಅವ್ರು ಏನೆಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಜಂಗಮನಂತೂ ಇರುವನು, ಆದ್ರೆ ಇವ್ರು ಮಾತಾ ಬೇರೆ ಅದಪ್ಪ. ಏನ್ ಮಾಡೋದು ನಮ್ಗೆ ತಿಳಿದಾಗ ಇನ್ನೊಂದು ಸ್ವಲ್ಪ ಹೋಗಿ ಏನೇನು ಮಾತಾಡ್ತಾರೆ ಕೇಳ್ತಾರೆ. ತಾಯಿ, ನಿನ್ನ ಮಾವನ ಮನೆಯಲ್ಲಿ ಅತಿಥಿ ಸತ್ಕಾರವೇ, ದೇವಾರ್ಚನೆ, ಗುರುಲಿಂಗ ಜಂಗಮರ ಸೇವೆ, ಸರ್ವ ಸಾಫಲ್ಯದ ಸುವಿಚಾರ ಯಾವುದೂ ಇಲ್ಲ. ಅದೆಲ್ಲದಕ್ಕೂ ನನ್ನನ್ನೇ ನೇಮಿಸಿದ ನನ್ನ ಮನೆಯವರಿಗಾಗಿ ನನ್ನ ಪತಿಗೆ ಕ್ಷೇಮ ಉಂಟು ಮಾಡುತ್ತಂತೆ. ಕ್ಷೇಮ ಏನ್ ಮಾತು ಏನ್ ಕತೆ? ಈ ಕೆಲಸ ನಾನು ಹೇಳ್ತಲ್ಪ. ನನ್ನ ಭಾಗ್ಯ ದೇವತೆ ನೋಡ್ತೈತಿ. ಎಲ್ಲ ನೋಡಿದ್ರೆ ನೋಡ್ತೇನೆ ಬಿಡಪ್ಪ. ನಾನು ಹೇಮರೆಡ್ಡಿಯ ಸೊಸೆಯಲ್ಲವೇ? ಆ ಮನೆ ನನ್ನ ಮನೆಯಲ್ಲವೇ? ನನ್ನಪ್ಪ, ನನ್ನ ಬಳಗದವರು ನಿನಗೇನಾದರೂ ಅಪಕೀರ್ತಿಯನ್ನುಂಟು ಮಾಡಿದ್ದರೆ, ನಿನ್ನ ಮನಸ್ಸನ್ನು ನೋಯಿಸಿದರೆ ದಯವಿಟ್ಟು ಅವರನ್ನು ಕ್ಷಮಿಸು. ನಿನಗೆ ಅವರು ಸರಿಯಾಗಿ ಉಪಚರಿಸಿದರೆ ನಾನು ನಿನ್ನನ್ನು ಉಪಚರಿಸುವೆನೋ, ಪೂಜಿಸುವೆನೋ, ನಮಿಸುವೆನೋ, ಸತ್ಕರಿಸುವೆನೋ. ದೇವರಂತ ಮನುಷ್ಯ ಪಾಮರ. ನಾನು ಎನ್ನುವುದು ಅಹಂಕಾರ. ಅಹಂಕಾರವನ್ನು ಬಿಡು. ನನ್ನ ಮನೆಯವರ ಸಿರಿಯನ್ನು ಮತ್ತೆ ಬರಮಾಡು. ಅಯ್ಯೋ, ನಾನು ಇಲ್ಲಿ ಬಂದಿದ್ದ ತಪ್ಪಾತೋ ಏನು ಅನ್ಸುತ್ತ. ಈತ ನಾನು ಕೊಂಡಿ ಮುಗ್ಗೈ ಬೆಳ ಸಾಯಂಕಾಲ ಬಿಡಿಯತ್ತ ಯಾಕ ಉಳ್ಕೊಂಡಿತ್ತ. ತಾಯಿ, ನಿನಗೆ ಇನ್ನೇನು ಹೇಳಲು? ಆ ಹೇಮರೆಡ್ಡಿಯ ಗೊಡವೆಯನ್ನು ಬಿಟ್ಟು ಬಿಡು. ಮಾಡಿದ ಪಾಪವು ಪಾಪಿಗಳನ್ನು ದುರ್ಗತಿಗೆ ಈಡು ಮಾಡುವುದು, ಅದನ್ನು ತಡೆಯುವುದು ನನ್ನಿಂದಲೂ ನಿನ್ನಿಂದಲೂ ಆ ಮಕ್ಕಳಲ್ಲೂ ಸಾಧ್ಯವಿಲ್ಲ. ತಾಯಿ, ಅದು ನಾವು ಹರಟೆ. ನೀನು ಈ ಹೊನ್ನು ರತ್ನಗಳ ಮಧ್ಯೆ ಸುರಿಸುವುದಕ್ಕೆ ಸಮರ್ಥನಲ್ಲವೆಂದು
ಶಿವಭಕ್ತರಿಗೆ ಹೊನ್ನು ರತ್ನಗಳ ಕೊರತೆಯೇ ನನಗೆ ಯಾವುದೂ ಬೇಡ. ಇವುಗಳ